ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅವ್ರಿಗೆ ಕೋಚ್ ಗೈಡ್ ಮಾಡ್ತಾವ್ರೆ, ನಾವು ಅದನ್ನ ಕುತ್ಕೊಂಡು ನೋಡ್ತಾ ಇದ್ದೀವಿ. ಇಷ್ಟೇ ನೋಡ್ರಿ ನಸೀಬು, ದುಡ್ಡಿಲ್ಲ ಅಂತಂದ್ರೆ ಹಿಂಗೆ ಆಗೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೋಗ್ಬೇಕಂತ ಆಸೆ ಐತೈತೆ, ಬೇಜಾನ್ ಆಸೆ ಐತೆ, ಮಾತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂತಲ್ಲ, ದುಡ್ಡಿದೆ. ಇನ್ನು ನಾವು 3 ದಿನ ಸ್ಟೇ ಮಾಡೋದು. ಆ ಕಾಸನ್ನ ಇಲ್ಲಿ ಒಂದೇ ದಿವಸದಲ್ಲಿ ಯಾಕೆ ಕೊಡೋದು? ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ನೋಡಿ ಹೆಲ್ಮೆಟ್ ಬಿಚ್ಚಿ ಬಂದು ನಿಂತ್ಕೊಂಬಿಟ್ಟಾನ ಫಸ್ಟ್ ಏಟ್ ಮಾಡೋ ಒಂದಾಗಿ. ಹೊಡೆದ್ರೆ ಶಕೀಲ್ ಆಗಿ ಅಟ್ನ ಬರ್ಬೇಕು, ಹೊಡೆದ್ರೆ ಶಕೀಲ್ ಆಗಿ ಅಟ್ನ ಬರ್ಬೇಕು. ಹೌದಾ ಯಜಮಾನ್ರೆ? ಚಿಕನ್ ನಾವೇ ಟ್ರೈ ಮಾಡ್ಬಿಡೋಣ ಅಂದ್ಕೊಂಡ್ರೆ ಚಿಕನ್ ಹೊಡ್ಸ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಒಂದು ಅರ್ಧ kg. ಗೀರ್ ರೋಸ್ಟ್ ಮಾಡ್ತಿರೋದು, ಚಿಕನ್ ಗೀರ್ ರೋಸ್ಟ್ ವಿಶೇಷ ಪಾತ್ರೆಯಲ್ಲಿ ಮಾಡ್ಬೇಕು ನೋಡ್ರಿ ಚಿಕನ್ನ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಆ್ಯಕ್ಚುಲಿ ದುಬಾರಿ ಆನೆ ಎಲಿಫೆಂಟ್ ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಬಂದ್ವಿ. ನೋಡಿದ್ರೆ ಇಲ್ಲಿ ಆನೆಗಳ್ನ ಬಿಡ್ತಿಲ್ವಂತೆ ಸ್ನಾನ ಮಾಡ್ಸೋಕ್ಕೆ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ. ಬರೀ ರಿವರ್ ರಾಫ್ಟಿಂಗ್ ಐತೆ ಅಷ್ಟೇ. ರಿವರ್ ರಾಫ್ಟಿಂಗ್ ಹೋಗ್ಬೇಕೆ ಅಂತ ಏನಾದರೂ ಇದ್ದರೆ ನೋಡೋಣ. ಟಿಕೆಟ್ ಎಷ್ಟೈತೆ ಏನಂತ ಗೊತ್ತಿಲ್ಲ, ಟ್ರೈ ಮಾಡೋಣ ಅನ್ಕೋತೀವಿ. ಟಿಕೆಟ್ ಕೇಳ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಜನ್ಮಕ್ಕೆ ಹೋಗೋ. ರಿವರ್ ರಾಫ್ಟಿಂಗ್ ಕೇಳಿದ್ವಿ, ನೋಡಿದ್ರೆ ಪರ್ ಪರ್ಸನ್ 800 ಅಂತ ಹೇಳ್ತಾರೆ. ನಾವು ಒಂದು ಬೋಟ್ಗೆ 800 ಆಗಿದ್ರೆ ಪಕ್ಕಾ ಫಿಕ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಅವ್ರು ಹೇಳ್ತಿರೋದು ನೋಡಿದ್ರೆ ಪರ್ ಪರ್ಸನ್ 800, 7 ಕಿಲೋಮೀಟರ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾರಂತೆ ರಿವರಲ್ಲೇ. ಸೊ ಹೋಗೋಕ್ಕಾಗಲ್ಲ, ಅಲ್ಲಿ ಯಾರೋ ಹೋಗ್ತಾರೆ ನೋಡ್ರಿ, ಆ ಥರ ಕರ್ಕೊಂಡು ಹೋಗ್ತಾರೆ. ನಾವು ಹೋಗೋಕ್ಕಾಗಲ್ಲ, ನಮ್ಮ ಹತ್ರ ಬಜೆಟು ಇಲ್ಲ ಅಷ್ಟೊಂದು. ಬೇಜಾರಾಯ್ಡುವೆ. ದಾಂಡೇಲಿ ಗಿಂಡಲಿ ಏನಾದರೂ ನೆಕ್ಸ್ಟ್ ಟೈಮ್ ಪ್ಲಾನ್ ಆದರೆ ಹೋಗೋಣ. ಅಲ್ಲಿ ಡೈರೆಕ್ಟ್ ಇರುತ್ತೆ. ಅಲ್ಲಿ ಅವನು ಗೊಬ್ಬರ ಹಾಕೊಂಡು ನೋಡೋದ ಅಲ್ಲಿ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅಲ್ಲಿ ಅವ್ರು ಕ್ಯಾಮ್ರಾ ಹಾಕೊಂಡ್ರು ನೋಡೋದು, ಕ್ಯಾಮ್ರಾದಲ್ಲೇ ಅವ್ರದ್ದು ರೆಕಾರ್ಡ್ ಮಾಡ್ತಾರೆ. ಅಲ್ಲಿ ಹೋಗ್ತಿರೋರಿಗೆ ಕೋಚ್ ಗೈಡ್ ಮಾಡ್ತಾವ್ರೆ, ನಾವು ಅದನ್ನು ಕುತ್ಕೊಂಡು ನೋಡ್ತಾ ಇದ್ದೀವಿ. ಇಷ್ಟೇ ನೋಡ್ರಿ ನಸೀಬು, ದುಡ್ಡಿಲ್ಲ ಅಂತಂದ್ರೆ ಹಿಂಗೆ ಆಗೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದುಡ್ಡು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಹೋಗ್ಬೇಕಂತ ಆಸೆ ಐತೈತೆ, ಬೇಜಾನ್ ಆಸೆ ಐತೈತೆ, ಮಾತ್ರ ದುಡ್ಡಿಲ್ಲ ಕೈಯಲ್ಲಿ. ದುಡ್ಡಿಲ್ಲ ಅಂತಲ್ಲ, ದುಡ್ಡಿದೆ. ಇನ್ನು ನಾವು 3 ದಿನ ಸ್ಟೇ ಮಾಡೋದು. ಆ ಕಾಸನ್ನ ಇಲ್ಲಿ ಒಂದೇ ದಿವಸದಲ್ಲಿ ಯಾಕೆ ಕೊಡೋದು? ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಹಂಗಾಗಿ ಇದು ಬೇಡ ಅಂತ ಬ್ರೇಕ್ ಮಾಡ್ತಾ ಇರೋದು ಅಷ್ಟೇ. ದುಡ್ಡೇ ಇಲ್ಲ ಅಂತಲ್ಲ, ದುಡ್ಡೇ ಇಲ್ದಿರೋ ಟ್ರಿಪ್ಪಿಗೆ ಬರೋಕ್ಕಾಗೋದಿಲ್ಲ. ದುಡ್ಡು ಇದೆ, ಬಟ್ ಒಂದು ದಿವಸ ಎಕ್ಸ್ಟ್ರಾ ನಾವು ಸ್ಟೇ ಮಾಡ್ಬೋದಲ್ಲ, ಅದೇ ದುಡ್ಡಲ್ಲಿ 3200 ಒಂದು ದಿವಸ ಖರ್ಚಾಗುತ್ತೆ. ಹಂಗಾಗಿ ಹೋಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ. 1 hour later. ಸದ್ಯಕ್ಕೆ ಟೆಂಪ್ರವರಿಲಿ ಕ್ಲೋಸ್ ಮಾಡವ್ರೆ. ಆನೆಗಳ್ನ ಯಾವುದೂ ಬಿಡ್ತಾ ಇಲ್ಲ, ಆನೆಗಳು ಸ್ನಾನ ಮಾಡೋಕ್ಕೂ ಕರ್ಸ್ತಾ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಫಾರೆಸ್ಟ್ ಅವ್ರನ್ನ ಕೇಳಿದ್ರೆ ಅವ್ರದ್ದೇ ಸಪ್ರೇಟ್ ಬೋಟ್ ಐತೆ ಫಾರೆಸ್ಟ್ ಅವ್ರದ್ದು. ಈ ಥರ ಬೋಟ್ಗಳು ಮಾತ್ರ ಫಾರೆಸ್ಟ್ ಅವ್ರದ್ದು, ಅಲ್ಲೊಂದೆರಡು ಇದೆ. ಕರ್ಕೊಂಡು ಹೋಗಲ್ಲ, ಟೆಂಪ್ರವರಿಲಿ ಕ್ಲೋಸ್ ಅಂತ ಹೇಳಿದ್ರು. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂತ, ಇನ್ನೇನು ಮಾಡೋಕ್ಕಾಗಲ್ಲ. ಆನೆ ಅಲ್ಲಿ ಐತೆ, ಬಟ್ ಆದರೆ ಕ್ಯಾಮ್ರಾ ಕಾಣಿಸಲ್ಲ ಬಿಟ್ರಿ, ನಮಗೆ ಕಾಣಿಸ್ತೈತೆ. ಅಲ್ಲಿ ಮೂಲೆಯಲ್ಲಿ ಅಲ್ಲಿ ಒಳಗಡೆ ಅಲ್ಲಿ ಕಟ್ಟಾಕಿದ್ದಾರೆ. ಆನೆ ನೋಡಕ್ಕೆ ಬಂದು ನಿರಾಶ್ರಿತರಾಗಿ ಹೋಗ್ತಾ ಇದ್ದೀವಿ. ನೋಡೋಕ್ಕಾಗಿಲ್ಲ ಅಂತ ಆನೆ ನೋಡಿದ್ವಲ್ಲ ಅಷ್ಟು ದೂರಿಂದ. A few moments later. ಅದು 99ನಾ? ಒಂಚೂರು ಶಾಂಪಲ್ ಕೊಡಿ ಯಾವುದಾದ್ರು ನೋಡೋಣ. ಯಾವ್ದು ಬೇಕು? 99 ಬೇಕಲ್ಲ? 99 ಕೊಡಿ. ಲೋಕಲ್ ವೈನ್ ನೋಡಿದ್ದೀವಿ, ಬೈ ಒನ್ ಗೆಟ್ ಒನ್ ಇತ್ತು, ಅದಕ್ಕೆ ನೋಡೋಣ, ಟ್ರೈ ಮಾಡೋಣ, ಟೇಸ್ಟ್ ಮಾಡಿ ಅಂತ ನಿಲ್ಸಿದ್ದೀವಿ. ನೋಡೋಣ, ಟೇಸ್ಟ್ ನೋಡ್ತಾನೆ ನಮ್ಮ ದಾಣಿ. ನೋಡಿ ಹೆಲ್ಮೆಟ್ ಬಿಚ್ಚಿ ಬಂದು ನಿಂತ್ಕೊಂಬಿಟ್ಟಾನ ಫಸ್ಟ್ ಏಟ್ ಮಾಡೋ ಒಂದಾಗಿ. ಟ್ರೈ ಮಾಡ್ದಾನೆ. ಹೊಡೆದ್ರೆ ಶಕೀಲ್ ಆಗಿ ಅಟ್ನ ಬರ್ಬೇಕು, ಹೊಡೆದ್ರೆ ಶಕೀಲ್ ಆಗಿ ಅಟ್ನ ಬರ್ಬೇಕು. ಹೌದಾ ಯಜಮಾನ್ರೆ? ಯಾವ್ದಣ್ಣ ಅದು? ಸ್ವೀಟ್ ಐತೆ ಏನೈತೆ? ಮಸ್ತಾಗೈತೆ. ಏನಾಯ್ತಂತ ಗೊತ್ತಿಲ್ಲ ಒಟ್ನಲ್ಲಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡ ಈಸ್ಕ ಟ್ರೈ ಮಾಡುತ್ತಂತ ನೀ ಕುಡಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ.
ಸ್ವಲ್ಪ ಇಷ್ಟ ಆಗುತ್ತೆ ಅದಷ್ಟೇ ಬರೋದು. ಅಣ್ಣ ಬಾಟ್ಲು ಇಟ್ಟು ಚೆನ್ನಾಗಿಲ್ಲ ರಿಯಾಕ್ಷನ್ ಫಸ್ಟ್ ಚೆನ್ನಾಗಿಲ್ಲ? ಮಾಡ್ದ ತಾನೆ. ಇದೆಲ್ಲ ಹೋಮ್ ಮೇಡ್ ತಾನೇ ಅಣ್ಣ ಅದು? ಹೋಮ್ ಮೇಡ್. ಕೊಡ್ರಿ ಏನಾಗುತ್ತೆ ಕುಡಿದ್ರು ಅಂತ ಹೇಳಿ. ಯಾವ್ದು ಚೆನ್ನಾಗಿರುತ್ತಣ್ಣ? ಗ್ರೇಪ್ ತಗೊಳ್ಳಿ, ಗ್ರೇಪ್ ಚೆನ್ನಾಗಿದೆ. ಇವಾಗ ನಿಮ್ಗೆ ಕೊಟ್ಟಿದ್ದೆ ಅದು ನಮಗೆ. ಗ್ರೇಪ್ ರೆಡ್ ಲೈನ್. ಇದರಲ್ಲಿ ಇದು ಔಟ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಹೇಳೋಣ, ಒಂದು ಚೆನ್ನಾಗಿರೋ ತಗೊಂಡು. ಯಾವ ಥರ ಅದೆಲ್ಲ ಓಲ್ಡ್ ವೈನ್ ಅಣ್ಣ, ಹಳೆ ವೈನ್ ಅದು. ಅದೆಲ್ಲ ಎಷ್ಟಣ್ಣ? ಅದು ನಿಮ್ಗೆ ಸ್ಟಾರ್ಟಿಂಗ್ 300. ಇದೇ ತಗ ಸದ್ಯಕ್ಕೆ ನಾವು ಟ್ರೈ ಮಾಡೋಣ. ಇಲ್ಲೇ ಇರ್ತೀವಲ್ಲ, ಇವತ್ತು ಟ್ರೈ ಮಾಡಿದ್ರೆ ನಾಳೆ ಗೊತ್ತಾಗುತ್ತೆ. ಇದೇ ಕೊಟ್ಬಿಡಿ ಅಣ್ಣ, ಒಂದು ತಗೊಂಡ್ರೆ ಒಂದು ಫ್ರೀ ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಅಲ್ಲಿಂದ ಆನೆ ನೋಡೋಕ್ಕಾಗಿಲ್ಲ ಅಂತ ನಿರಾಶೆಯಲ್ಲಿ ಬಂದು ಇಲ್ಲಿ ಚಿಕ್ಕೋಳೆ ಡ್ಯಾಮ್ ಅಂತ ಐತೆ ಒಂದು ಚಿಕ್ಕದು. ಸೊ ಅಲ್ಲಿ ಬಂದಿದ್ದೀವಿ. ಆ ವ್ಯೂ ಅಂದರೆ ಆ ನೀರು ಬೀಳೋ ಜಾಗ ನೋಡಿ ಸಖತ್ತಾಗೈತೆ ಅನ್ನೋ ಕಾರಣಕ್ಕೆ ಬಂದ್ವಿ. ಫೋಟೋ ನೋಡಿ ನೋಡೋಣ ಅಲ್ಲಿ ನೀರು ಆ ಥರನೇ ಬೀಳ್ತಿದೆಯೋ ಇಲ್ಲ ನೀರು ಅಲ್ಲಿಗೆ ಎಂಡಾಗಿದೆಯೋ ಗೊತ್ತಿಲ್ಲ. ಹೋಗ್ತಾಯಿದ್ದೀವಿ. ಡ್ಯಾಮ್ ಮಾತ್ರ ನೀರು ಐತೆ ನೋಡ್ರಿ, ಇಷ್ಟೊಂದು ನೀರು ಐತೆ. ಬಟ್ ಅಲ್ಲಿ ಆ ಸ್ಪಾಟಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ, ನೋಡೋಣ. ಮೋಸ್ಟ್ಲಿ ಐತೆ ಅಂತ ಬೇರೆ ಬೋರ್ಡ್ ಹಾಕವ್ರೆ. ನಾವೇನು ಇಳಿಯಲ್ಲ, ಇಳಿಯೋರಿಗೆ ಡೇಂಜರ್ ಅದು. ಫುಲ್ಲು ಸ್ಪಾಟ್ ಹತ್ರನೇ ಬಂದಿದ್ದೀವಿ. ನೀರಿಲ್ಲ, ನೀರು ಅಷ್ಟೊಂದಾಗಿ ಏನಿಲ್ಲ. ಏನಿಲ್ಲ ಗುರು, ನೀರಿಲ್ಲ. ಎಕ್ಸ್ಪೆಕ್ಟೇಷನ್ ಗಾನ್. ಎಕ್ಸ್ಪೆಕ್ಟೇಷನ್ ಎಲ್ಲ ಹಾಳಾಗೋಯ್ತು. ಅಲ್ಲಾಡ್ರೆ ಪ್ರೇಮಿಗಳು ಎಷ್ಟು ಭಗ್ನ ಪ್ರೇಮಿಗಳು ಇವರೆಲ್ಲ. ಡ್ಯಾಮ್ ಮೇಲೂ ಬಿಡಿಸ್ತಾರೆ ಇವ್ರ ಹೆಸರುಗಳ್ನ, ಆಟನ. ನೀರಿದ್ದಾಗ ಬಂದರೆ ಸೀರಿಯಸ್ಲಿ ಒಳ್ಳೆ ವ್ಯೂ, ಮಾತ್ರ ಒಳ್ಳೆ ನೀರು ಬೀಳೋ ವ್ಯೂ ನೋಡ್ಕೋಬೋದು. ಫುಲ್ ಖಾಲಿ ಖಾಲಿ, ಫುಲ್ ಖಾಲಿ ಅವಳೆ. ಇಲ್ಲಿ ನೋಡ್ರಿ, ಅದು ಇನ್ನೂ ಕಟ್ಟೆ ಲೆವೆಲ್ ಬರ್ಬೇಕು ನೀರು. ನೀರಿಲ್ಲ ಅಲ್ಲಿ. ಆ ಮೂಲೆಯಲ್ಲಿ ಆನೆ ಮರಿನೋ ಇಲ್ಲ ಆನೆ ಸ್ವಲ್ಪ ದೊಡ್ಡದಿದೆಯೋ ಗೊತ್ತಿಲ್ಲ, ನೀರು ಒಳಗಡೆ ಹೋಗಿ ಸ್ನಾನ ಮಾಡ್ತೈತದು. ನಿಮ್ಗೆ ಕಾಣಿಸಲ್ಲ ಅಷ್ಟೊಂದಾಗಿ, ನಾನು ಝೂಮ್ ಹಾಕಿದ್ರೂ ಕಾಣಿಸಲ್ಲ. ನೋಡೋಣ, ಅಲ್ಲಿ ಮುಂದೆ ಹೋಗಿ ತೋರ್ಸೋ ಟ್ರೈ ಮಾಡ್ತೀನಿ. ಆನೆನೇ ಅದು 200%. ಸೊಳ್ಳೆತ್ತಿ ನೀರು ಹತ್ಕತೈತದು ಅವಾಗಲೇ. ಏನು ಆಟ ಆಡ್ತೈತೆ ಗೊತ್ತಾ ಅಲ್ಲಿ ಒಳಗಡೆನೇ ಹೋಯ್ತೈತೆ ನೀರಲ್ಲಿ. ಅವಾಗಿಂದಾನು ಒಂದು ಅರ್ಧ ಗಂಟೆ ಮೇಲೆ ಆಯಿತು ಆಟ ಆಡ್ತಾನೇ ಐತೆ. ಅವಾಗಿಂದಾನು ಬರ್ತಾ ಇದೆ ಸ್ವಲ್ಪ ಹೊರಗಡೆ ಬರ್ತಾ ಇದೆ. ಬಂತು ಹೊರಗಡೆ ಬರೋಕ್ಕೆ ಕಾಯ್ತಾ ಇದ್ದೀವಿ ನಾವು, ಬಟ್ ಅದು ಬರ್ತಾ ಇಲ್ಲ. ಇವತ್ತು ಚಿಕನ್ ನಾವೇ ಟ್ರೈ ಮಾಡ್ಬಿಡೋಣ ಅಂದ್ಕೊಂಡು ಚಿಕನ್ ಹೊಡ್ಸ್ಕೊಂಬಂದ್ಬಿಟ್ಟಿದ್ದೀವಿ ಒಂದು ಅರ್ಧ kg. ಗೀರ್ ರೋಸ್ಟ್ ಮಾಡ್ತಿರೋದು, ಚಿಕನ್ ಗೀರ್ ರೋಸ್ಟ್. ವಿಶೇಷ ಪಾತ್ರೆಯಲ್ಲಿ ಮಾಡ್ಬೇಕು ನೋಡ್ರಿ ಇಷ್ಟು ಚಿಕನ್ನ. ಉಪ್ಪು ಖಾರ ಮಸಾಲೆ ಎಲ್ಲ ಒಟ್ಟಿಗೆ ತಗೊಂಬಂದ್ಬಿಟ್ಟಿದ್ದೀವಿ. ಇಲ್ಲದೆ ಇರೋದಕ್ಕೆ ಚಾಕುನೇ ಗತಿ ಆಗೈತೆ ನಮಗೆ. ಚಿಕನ್ ಫುಲ್ ತುಂಬೋಬಿಡೈತೆ ನೋಡ್ರಿ. ಏನು ಕಲಿಸ್ಬೇಕಂತಲೇ ಗೊತ್ತಿಲ್ಲ ನಮಗೆ. ಚಿಕನ್ ಮಸಾಲೆ ಈ ಸರಿ ಟ್ರಿಪ್ ಏನು ಮಾಡ್ತಾಯಿದ್ದೀವಿ ಹೇಳ್ರಿ. ನಾವು ಟ್ರಿಪ್ ಮಾಡ್ತಾಯಿದ್ದೇವೆ, ಬೇರೆ ಏನಾದರೂ ಮಾಡ್ತಾಯಿದ್ದೀವಿ ನಮಗೆ ಗೊತ್ತಾಯ್ತಿಲ್ಲ. ಒಳ್ಳೆ ಕೆಲಸಗಳು ಮಾಡ್ಕೊಂಡು ಅಲ್ಲಿ ಮಾತ್ರ ಗೊತ್ತೈತೆ ಗಮ್ಮಂತ. ನಾವು ಏನು ಮಾಡ್ಬೇಕಂತ ಮಾಡ್ತೀವಿ ನಾಟಿ ಕೋಳಿ ಇರುತ್ತಲ್ಲ ಸಂತ್ಯಾಗ, ಅದನ್ನು ತಗೊಂಡು ಇಲ್ಲಿ ಹೋಗಿ ಹೋಟ್ಲಾಗ ಹೊಡ್ಸ್ಕೊಂಡು ಚಿಕನ್ ಅಂಗಡಿ ಹೊಡ್ಸ್ಕೊಂಡು ತಂದು ಮಾಡ್ಬೇಕಂತ ಮಾಡಿದ್ವಿ ನೋಡಿ ನಾವು. ನೋಡ್ರಿ, ಯಾವಾಗಲೇ ಚಿಕನ್ ಗ್ರೇವಿ ಮಾಡ್ಕೊಂಡ್ವಿ, ಇವಾಗ ಬಾರ್ಬಿಕ್ಯೂ ಮಾಡ್ತಾಯಿದ್ದೀವಿ ನೋಡ್ರಿ. ಯಾವ ರೇಂಜಿಗೆ ನಾವು ಟ್ರಿಪ್ ಹೊಡಿತಾ ಇರ್ಬೋದು ಈ ಥರ. ಟ್ರಿಪ್ಪಲ್ಲಿ ಇದೆಲ್ಲ ಮಾಡ್ಕೊಂಡು ಹೆಂಗೆ ಮಾಡ್ತಾಯಿದ್ದೀವಿ ನೋಡ್ರಿ ನಾವು. ಫಸ್ಟ್ ಟೈಮ್ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳು ಮಾಡ್ತಾ ಇರೋದು ನಾವು. ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ ಮೋನಿ ಮಾತ್ರ. ಅಡುಗೆ ಮಾಡೋದ್ರಲ್ಲಿ ನಂಬರ್ 1. ಇಂಥವೇನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾ ಇರಬೇಕು. ನಾವೊಂದು ಚಡಿ ತೊಗೊಂಬರೋಣ ಅನ್ಕೊಂಡ್ವಿ, ಆದರೆ ಮರ್ತೋಗ್ಬಿಟ್ವಿ. ಇದೊಂದು ಚಾಕು ಇದ್ದಿದ್ದಕ್ಕೆ ಸದ್ಯ ಬಜಾವು. ಇದರಲ್ಲೇ ಎಲ್ಲ ಕೆಲಸ ಆಗ್ತಾಯಿದೆ. ಎಂದಳಿ ಅಂತೀಯ ಹುಚ್ಚನ್, ಏನಂತೀಯ? ಮಾತಿಲ್ಲ ಕತೆ ಇಲ್ಲ. ಇಲ್ಲಾಂದ್ರೆ ಟೂಲ್ ಬಾಕ್ಸಲ್ಲಿ ಅದು ಇದಿದೆ ಗಾಡಿಯಲ್ಲಿ, ಅದು ಎತ್ಕೊಂಡ್ಬಂದ್ಬಿಡು. ಸ್ಪಾನರು ಚಿಕನ್ ಟೇಸ್ಟ್ ಮಾಡೋಣ. ಹಾಂ, ಎಲ್ಲ ಫುಲ್ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಚಿಕನ್ ಗ್ರೇವಿ ಮತ್ತು ಬಾರ್ಬಿಕ್ಯೂ ಚಿಕನ್ನು
ತೋರಿಸ್ತೀನಿ ನೋಡ್ರಿ ಯಾವ ರೇಂಜಿಗೆ ನಾವು ಡಿನ್ನರ್ ಸೆಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದ್ರೆ ಇವತ್ತು ಕ್ರೇಜಿ ಲೆವೆಲು. ಈ ಥರ ನಾವು ಜೀವನದಲ್ಲಿ ಇವತ್ತವರೆಗೂ ಮಾಡೇ ಇಲ್ಲ. ನೆಕ್ಸ್ಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ ನೋಡ್ರಿ ನಿಮಗೂ. ನೋಡ್ರಿ ಚಿಕನ್ನು, ಬಾರ್ಬಿಕ್ಯೂ, ಎಗ್ ರೈಸು, ವೆರೈಟಿ ಎಲ್ಲ ಪಾರ್ಸಲ್ ತಂದಿದ್ವಿ. ಎಗ್ ರೈಸ್ ಮಾತ್ರ, ಚಿಕನ್ನು, ಬಾರ್ಬಿಕ್ಯೂ ಮತ್ತು ನಾವು ಗ್ರೇವಿ ಮಾಡ್ಕೊಂಡಿದ್ದು ಮಾತ್ರ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಆಗೈತೆ ಮಾತ್ರ. ಹೆಂಗೈತೆ ಫೀಲ್ ಈ ಸರಿ ಮಾತ್ರ? ನೆಕ್ಸ್ಟ್ ಲೆವೆಲ್ಲು. ಹಾಂ, ಏನು ಹುಚ್ಚನ್ ಹೆಂಗೈತೆ ಫೀಲ್ ಬ್ರೋ? ಹೊಸ್ದಾಗಿ ಬಂದಿದ್ಯಾ, ಹೆಂಗೈತೆ ಹೇಳು ಬ್ರೋ, ನಿನ್ನಿಂದ ಕೇಳಬೇಕು. ಏನಿಲ್ಲ ಬ್ರೋ, ತಗೊಂಡ್ ಬರೋದು ದೊಡ್ಡ ವಿಷಯ ಇಲ್ಲ, ಮಾಡಿಸ್ಕೊಂಡು ತಿನ್ನೋದೇ ದೊಡ್ಡ ವಿಷಯನೇ ಬ್ರೋ. ಆದರೂ ಮಾತ್ರ ನಾವು ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಸರಿ ಟ್ರಿಪ್ ಮಾತ್ರ. ಹಾಂ ಸರಿ, ಇದನ್ನೆಲ್ಲ ತಿಂದು ಮುಗಿಸ್ಬೇಕು. ಆಯಿತು, ಇವತ್ತು ಡೇ 3 ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತಿಂದು ಟೇಸ್ಟ್ ಹೇಳ್ಬಿಡ್ತೀನಿ ರೀ, ಒಂದೇ ನಿಮಿಷ. ನಾವು ಮಾಡಿದ್ದು ನಮಗೆ ಗೊತ್ತಾಗಲ್ಲ ಅಲ್ವಾ, ಬೇರೆಯವರಿಂದನೇ ಕೇಳ್ಸೋಣ. ನಾನು ತಿನ್ನೋದು ಬೇಡ. ತಿಂದಣೆ, ತಿಂದ್ಬಿಟ್ಟು ಹೇಳು. ಸಾಕು ತಿನ್ಸು. ಅವನು ತಿನ್ನ, ನೀನೇ ತಿನ್ನಪ್ಪ. ಆಯ್ತು, ಚೆನ್ನಾಗೈತೆ, ನಿಜ ಚೆನ್ನಾಗೈತೆ. ನಾವು ಅಂಗಡಿಯಿಂದ ಏನೋ ಕೊಟ್ಟು ತಗೊಂಬರ್ಬೋದು, ಅದನ್ನ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಒಂಥರ ಮಜಾ ಐತೆ. ಇದರಲ್ಲೆಲ್ಲ ನಾವು ಆಲ್ರೆಡಿ ಎಕ್ಸ್ಪರ್ಟ್, ಮಾಡೆಲ್ಲ ಅಭ್ಯಾಸ ಐತೆ ಹೊರಗಡೆ ಎಲ್ಲ. ಬಟ್ ಆದರೆ ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ದೀವಿ ಫಸ್ಟ್ ಟೈಮು, ಫಾರ್ ದ ಫಸ್ಟ್ ಟೈಮು ನಾವು ಸೀರಿಯಸ್ ಆಗಿ ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಮಾಡಿ ಅದು ಮಾಡ್ಕೊಂಡು ತಿಂತಾ ಇದೀವಲ್ಲ, ಅದೇ ಖುಷಿ ನನಗೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿ ತನಕ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಡ್ವೆಂಚರ್ಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಸೊ ಸೈನಿಂಗ್ ಆಫ್ PVM in ಕನ್ನಡ. ಥ್ಯಾಂಕ್ ಯು, ಬೈ ಬೈ ಫ್ರಮ್ ಸೋಮವಾರಪೇಟೆ.